ಓಂ ಶಾಂತಿ. ನಮಸ್ಕಾರ ಅಣ್ಣಂದ್ರೆ, ಅಕ್ಕಂದಿರೆ. ಇವತ್ತು 27ನೇ ಫೆಬ್ರವರಿ 2026ರ ಮುರುಳಿಯ ಮಂಥನ ಮಾಡೋಣ ಬನ್ನಿ. ಹೌದು. ಇವತ್ತಿನ ಈ ಮಂಥನ ಅಂದ್ರೆ ನಾವು ಚರ್ಚಿಸಲಿರುವ ವಿಷಯಗಳು ಕೇವಲ ತತ್ವಜ್ಞಾನವಲ್ಲ. ಇದು ನಮ್ಮ ದಿನನಿತ್ಯದ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುವಂಥ ಪ್ರಾಯೋಗಿಕ ಸೂತ್ರಗಳು. ಇಂದಿನ ಮುರುಳಿಯಲ್ಲಿ ಆತ್ಮದ ಒಂದು ರೋಚಕ ಪಯಣದ ಚಿತ್ರಣವಿದೆ. ಹಾ, ಖಂಡಿತ. ಹಳೆಯ ಪ್ರಪಂಚ ಎಂಬ ಸ್ಮಶಾನದಲ್ಲಿ ಸುಸ್ತಾಗಿ ತುಕ್ಕು ಹಿಡಿದಿರುವ ಆತ್ಮವನ್ನು ಪರಮಪಿತ ತಾನೇ ಒಬ್ಬ ಅಗಸ ಅಥವಾ ಧೋಬಿಯ ರೂಪದಲ್ಲಿ ಬಂದು ಹೇಗೆ ಶುದ್ಧಗೊಳಿಸ್ತಾರೆ ಅನ್ನೋದನ್ನ ನಾವು ನೋಡಲಿದ್ದೇವೆ. ಯೋಗವೆಂಬ ಬೆಂಕಿಯನ್ನು ಬಳಸಿ ಬರೀ ಕವಡೆಯಂತಿದ್ದ ಆತ್ಮವನ್ನು ವಜ್ರವನ್ನಾಗಿ ಅಂದ್ರೆ ಹೊಸ ಪ್ರಪಂಚದ ಪರಿಸ್ಥಾನದ ಒಡೆಯರನ್ನಾಗಿ ಹೇಗೆ ಪರಿವರ್ತಿಸ್ತಾರೆ ಅನ್ನೋದೇ ಇವತ್ತಿನ ಪ್ರಮುಖ ಸಾರಾಂಶ. ಮುರಳಿಯ ಆರಂಭದಲ್ಲೇ ಇರುವ ಸಾರವನ್ನು ಓದುವಾಗ ಈ ಪ್ರಕ್ರಿಯೆ ತೀವ್ರತೆ ಅರ್ಥವಾಗುತ್ತೆ. ಸಾರ ಹೀಗಿದೆ: ಮಧುರ ಮಕ್ಕಳೇ, ನೀವು ಈ ಸ್ಮಶಾನವನ್ನು ಪರಿಸ್ಥಾನವನ್ನಾಗಿ ಮಾಡುತ್ತಿದ್ದೀರಿ. ಆದ್ದರಿಂದ ನಿಮಗೆ ಈ ಹಳೆಯ ಪ್ರಪಂಚ ಸ್ಮಶಾನದಿಂದ ಸಂಪೂರ್ಣ ವೈರಾಗ್ಯವಿರಬೇಕು. ಇಲ್ಲಿ ಸ್ಮಶಾನ ಮತ್ತು ವೈರಾಗ್ಯ ಎಂಬ ಪದಗಳು ಇದು ಮೇಲ್ನೋಟಕ್ಕೆ ತುಂಬಾ ಕಠಿಣವಾಗಿ ಕಾಣಿಸುತ್ತೆ ಅಲ್ವಾ? ಈ ಭೌತಿಕ ಪ್ರಪಂಚದಲ್ಲಿ ಬದುಕುತ್ತಿರುವಾಗ, ಕೆಲಸ ಮಾಡುತ್ತಿರುವಾಗ ಸ್ಮಶಾನದ ಅನುಭವ ಮಾಡುವುದು ಅಂದ್ರೆ ಏನು? ಭೌತಿಕ ಅರ್ಥದಲ್ಲಿ ಸ್ಮಶಾನ ಅಂದ್ರೆ ಕೇವಲ ನಿರ್ಜೀವ ದೇಹಗಳನ್ನು ಸುಡುವ ಜಾಗ. ಆದರೆ ಇಲ್ಲಿರುವ ಆಳವಾದ ಅರ್ಥ ಬೇರೆಯೇ ಇದೆ. ಈಗಿನ ಸಮಾಜದ ವ್ಯವಸ್ಥೆ, ಮೌಲ್ಯಗಳು, ಸಂಬಂಧಗಳು ಎಲ್ಲವೂ ತಮ್ಮ ನೈಜ ಜೀವಂತಿಕೆಯನ್ನು ಕಳ್ಕೊಂಡಿವೆ ನೋಡಿ. ನಿಜ. ಎಲ್ಲಿ ನೋಡಿದರೂ ದುಃಖ, ಆತಂಕ, ಭ್ರಷ್ಟಾಚಾರ ಮತ್ತು ಸ್ವಾರ್ಥ ತುಂಬಿದೆ. ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಇದೊಂದು ಕೊಳೆಯುತ್ತಿರುವ, ಸತ್ತಿರುವ ವ್ಯವಸ್ಥೆ. ಈ ಸತ್ಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವುದೇ ಆ ಸಂಪೂರ್ಣ ವೈರಾಗ್ಯ. ವೈರಾಗ್ಯ ಅಂದ್ರೆ ಕಾಡಿಗೆ ಓಡಿ ಹೋಗುವುದಲ್ಲ, ಬದಲಾಗಿ ಈ ಕೊಳೆಯುತ್ತಿರುವ ವ್ಯವಸ್ಥೆಯಿಂದ ಶಾಶ್ವತವಾದ ಸಂತೋಷವನ್ನು ನಿರೀಕ್ಷಿಸದಿರುವುದು. ಸರಿ. ಪರಿಸ್ಥಾನ ಅರ್ಥಾತ್ ಪವಿತ್ರ ಹೊಸ ಪ್ರಪಂಚದ ಕಡೆಗೆ ನಮ್ಮ ಸಂಪೂರ್ಣ ಗಮನ ಹರಿಯುತ್ತೆ. ಈ ಪರಿವರ್ತನೆಯ ಪ್ರಕ್ರಿಯೆಯನ್ನು ವಿವರಿಸಲು ಮುರುಳಿಯಲ್ಲಿ ಒಂದು ಅದ್ಭುತವಾದ ಪ್ರಶ್ನೆಯುತ್ತರವನ್ನು ನೀಡಲಾಗಿದೆ. ನಾನು ಓದುತ್ತೇನೆ. ಪ್ರಶ್ನೆ ಹೀಗಿದೆ: ಬೇಹದ್ದಿನ ತಂದೆಯು ತಮ್ಮ ಆತ್ಮಿಕ ಮಕ್ಕಳ ವಿಚಿತ್ರವಾದ ಸೇವಕನಾಗಿದ್ದಾನೆ ಹೇಗೆ? ಉತ್ತರದಲ್ಲಿ ಹೀಗೆ ಹೇಳಲಾಗಿದೆ: ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮ್ಮ ದೋಬಿ, ಅಗಸ ಯಾಗಿದ್ದೇನೆ. ನೀವು ಮಕ್ಕಳನ್ನಷ್ಟೇ ಅಲ್ಲ, ಇಡೀ ಪ್ರಪಂಚದ ಚೀಚಿ ಕೊಳಕು ವಸ್ತುಗಳನ್ನು ಸೆಕೆಂಡಿನಲ್ಲಿ ಸ್ವಚ್ಛ ಮಾಡಿಬಿಡ್ತೇನೆ. ಆತ್ಮರೂಪಿ ವಸ್ತ್ರವೂ ಸ್ವಚ್ಛವಾದರೆ ಶರೀರವೂ ಶುದ್ಧವಾದದ್ದೇ ಸಿಗುತ್ತದೆ. ತಂದೆಯು ಇಂತಹ ವಿಚಿತ್ರ ಸೇವಕನಾಗಿದ್ದಾರೆ. ಮನ್ಮಾನಭವದ ಛೂ ಮಂತ್ರದಿಂದ ಸೆಕೆಂಡಿನಲ್ಲಿ ಸ್ವಚ್ಛ ಮಾಡಿಬಿಡ್ತಾರೆ. ಸಾಮಾನ್ಯವಾಗಿ ನಾವು ನಮ್ಮ ಬಟ್ಟೆಯನ್ನು ಅಗಸನಿಗೆ ಕೊಟ್ಟರೆ ಅವರು ನೀರು, ಸೋಪು ಬಡಿದು ತೊಳೆಯಲು ವಾರಗಳೇ ಬೇಕಾಗುತ್ತದೆ. ಆದರೆ ಇಲ್ಲಿ ಪರಮಾತ್ಮ ಕೇವಲ 1 ಸೆಕೆಂಡಿನ ಆ ಛೂ ಮಂತ್ರದ ಬಗ್ಗೆ ಮಾತನಾಡುತ್ತಿದ್ದಾರೆ ಅಲ್ವಾ? ಹೌದು, ಖಂಡಿತ. ಅಗಸನ ರೂಪಕವನ್ನು ಆಧ್ಯಾತ್ಮಿಕತೆಗೆ ಅನ್ವಯಿಸಿದಾಗ ಸಿಗುವ ಒಳನೋಟಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ. ನಮ್ಮ ಆತ್ಮರೂಪಿ ವಸ್ತ್ರದ ಮೇಲಿರುವ ಕೊಳೆ ಯಾವುದು? ಅದು ನಾವು ಜನ್ಮಜನ್ಮಾಂತರಗಳಿಂದ ಅಂಟಿಸಿಕೊಂಡಿರುವ ಕೋಪ, ಅಹಂಕಾರ, ಭಯ, ಇಂತಹ ಆಸಕ್ತಿಗಳು. ಇವುಗಳನ್ನು ಭೌತಿಕ ನೀರಿನಿಂದ ತೊಳೆಯಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಪರಮಾತ್ಮ ಮನ್ಮನಾಭವ ಎಂಬ ಮಂತ್ರವನ್ನು ನೀಡುತ್ತಾರೆ. ಮನ್ಮನಾಭವ ಎಂದರೆ ನಿನ್ನ ಮನಸ್ಸನ್ನು ನನ್ನತ್ತ ಹರಿಸುವಂತ. ಆ ಪರಮ ಪವಿತ್ರ ಶಕ್ತಿಯೊಂದಿಗೆ ಮನಸ್ಸನ್ನು ಜೋಡಿಸಿದ ಆ 1 ಸೆಕೆಂಡಿನಲ್ಲಿ ಹಳೆಯ ನಕಾರಾತ್ಮಕ ಸಂಸ್ಕಾರಗಳೆಲ್ಲವೂ ತಮ್ಮ ಪ್ರಭಾವವನ್ನು ಕಳೆದುಕೊಳ್ಳುತ್ತವೆ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ನಡೆಯುವ ಒಂದು ಅದ್ಭುತ ಜಾದೂ ಇದು. ಜಾದೂನೇ ಸರಿ. ಆತ್ಮ ಸ್ವಚ್ಛವಾದರೆ ಭವಿಷ್ಯದಲ್ಲಿ ಶರೀರವು ಶುದ್ಧವಾದದ್ದೇ ಸಿಗುತ್ತದೆ ಎಂಬುದು ಪ್ರಕೃತಿಯ ಅಚಲ ನಿಯಮ ಎನ್ನುವುದನ್ನು ಈ ಉತ್ತರ ಸ್ಪಷ್ಟಪಡಿಸುತ್ತೆ. ಮುರಳಿಯ ಮುಂದಿನ ಭಾಗಗಳನ್ನು ಓದುತ್ತಾ ಹೋದಾಗ ಆತ್ಮದ ಮೂಲ ಸ್ವಭಾವ ಮತ್ತು ಪ್ರಸ್ತುತ ಸ್ಥಿತಿಯ ನಡುವಿನ ವ್ಯತ್ಯಾಸದ ಬಗ್ಗೆ ಒಂದು ಪ್ರಮುಖ ಪ್ರಸ್ತಾಪವಿದೆ. ನಾವೆಲ್ಲರೂ ಈ ಕಣ್ಣು, ಕಿವಿ, ಬಾಯಿ ಮುಂತಾದ ಕರ್ಮೇಂದ್ರಿಯಗಳ ಮೂಲಕ ಸತತವಾಗಿ ಕೆಲಸ ಮಾಡಿ ಅಕ್ಷರಶಃ ಬಳಲಿ ಹೋಗಿದ್ದೇವೆ ಅಂತ ಉಲ್ಲೇಖಿಸಲಾಗಿದೆ. ದಿನನಿತ್ಯದ ಬದುಕನ್ನೇ ಗಮನಿಸಿ. ನಾವು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಕೇವಲ ಮಾಹಿತಿಯನ್ನು ನೋಡ್ತೇವೆ, ಕೇಳ್ತೇವೆ, ಮಾತನಾಡ್ತೇವೆ.
ಈ ನಿರಂತರ ಪ್ರಕ್ರಿಯೆಯಿಂದ ಮಾನಸಿಕವಾಗಿ ಎಷ್ಟು ಸುಸ್ತಾಗ್ತೇವೆ ಅಂದ್ರೆ ರಾತ್ರಿ ಮಲಗಿದ್ರೂ ನಿದ್ದೆ ಬರೋದಿಲ್ಲ. ಹೌದು. ಏಕೆಂದ್ರೆ ನಾವು ನಮ್ಮ ಅಸಲಿ ಮನೆಯನ್ನು ಮರೆತಿದ್ದೇವೆ. ಆತ್ಮದ ಮೂಲ ಮನೆ ಶಾಂತಿಧಾಮ ಮತ್ತು ಅದರ ನೈಜ ಸ್ವಭಾವವೇ ಶಾಂತಿ. ಕರ್ಮೇಂದ್ರಿಯಗಳ ಮೂಲಕ ನಡೆಯುವ ಈ ಭೌತಿಕ ವ್ಯವಹಾರಗಳ ಭಾರವನ್ನು ಆಗಾಗ ಪಕ್ಕಕ್ಕಿಟ್ಟು ನಾನು ಈ ಶರೀರವಲ್ಲ, ನಾನು ಶಾಂತಿ ಸ್ವರೂಪ ಆತ್ಮ ಎಂಬ ಸ್ಮೃತಿಯಲ್ಲಿ ನೆಲೆ ನಿಲ್ಲುವುದು ಅತ್ಯಂತ ಅವಶ್ಯಕ. ಇದೇ ನಿಜವಾದ ವಿಶ್ರಾಂತಿ. ಈ ಪುರುಷಾರ್ಥವಿಲ್ಲದೆ ನಾವು ಎಷ್ಟೇ ಭೌತಿಕ ವಿಶ್ರಾಂತಿ ಪಡೆದರೂ ಒಳಗಿನ ಆಯಾಸ ದೂರವಾಗುವುದಿಲ್ಲ. ಆಂತರಿಕ ಶಾಂತಿಯ ಈ ಹುಡುಕಾಟದ ಜೊತೆಯಲ್ಲೇ ಇಡೀ ಮನುಷ್ಯ ಸೃಷ್ಟಿಯ ನಾಟಕದ ಬಗ್ಗೆ ಮುರಳಿಯಲ್ಲಿ ಪ್ರಸ್ತಾಪಿಸಲಾಗಿದೆ ನೋಡಿ. ಈ ಮನುಷ್ಯ ಸೃಷ್ಟಿಯೆಂಬ ಮರ ಈಗ ಸಂಪೂರ್ಣ ತಮೋಪ್ರಧಾನವಾಗಿದೆ, ಪತಿತವಾಗಿದೆ ಎಂಬ ವಾಕ್ಯವನ್ನು ಓದಿದಾಗ ನನಗೊಂದು ಪ್ರಶ್ನೆ ಕಾಡ್ತು. ಸತ್ಯಯುಗದಲ್ಲಿ ದೇವತೆಗಳಿದ್ರೂ ಈಗ ಕಲಿಯುಗದಲ್ಲಿ ಅಸುರಿ ಪ್ರವೃತ್ತಿ ಇದೆ. ಹಾಗಾದ್ರೆ ಈ ಅಸುರಿ ಪ್ರವೃತ್ತಿಯ ವಿರುದ್ಧದ ಹೋರಾಟದ ಸ್ವರೂಪ ಹೇಗಿರುತ್ತೆ? ಅಂದ್ರೆ ಪುರಾಣಗಳಲ್ಲಿ ದೇವತೆಗಳು ಮತ್ತು ಅಸುರರ ನಡುವೆ ಕತ್ತಿ, ಬಿಲ್ಲು, ಬಾಣಗಳ ಯುದ್ಧ ನಡೆದಿದೆ ಅಂತ ಚಿತ್ರಿಸಲಾಗಿದೆ. ಆದರೆ ಮುರಳಿಯ ಈ ಮಂಥನ ನಮಗೆ ಸ್ಪಷ್ಟಪಡಿಸುವುದು ಏನೆಂದ್ರೆ ಇದು ಯಾವುದೇ ಭೌತಿಕ ಹಿಂಸೆಯ ಯುದ್ಧವಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಈ 5 ವಿಕಾರಗಳೇ ಆಸುರಿ ಶಕ್ತಿಗಳು. 5 ವಿಕಾರಗಳೇ? ಹೌದು. ಇವುಗಳನ್ನು ಹೊರಗಿನ ಅಸ್ತ್ರಗಳಿಂದ ಕೊಲ್ಲಲು ಸಾಧ್ಯವಿಲ್ಲ. ಈ ಆಂತರಿಕ ಯುದ್ಧವನ್ನು ಗೆಲ್ಲಲು ಇರುವ ಏಕೈಕ ಅಸ್ತ್ರ ಅಂದ್ರೆ ಯೋಗಬಲ. ಯೋಗಬಲ. ಪರಮಾತ್ಮನೊಂದಿಗಿನ ನಿರಂತರ ಸಂಪರ್ಕದಿಂದ ಸಿಗುವ ಆಂತರಿಕ ಶಕ್ತಿಯಿಂದ ಮಾತ್ರ ಈ ವಿಕಾರಗಳನ್ನು ಸುಟ್ಟುಹಾಕಬಹುದು. ಹಿಂಸೆಯ ಮೂಲಕ ಎಂದಿಗೂ ಅಹಿಂಸಾತ್ಮಕ ಹೊಸ ಪ್ರಪಂಚವನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. ಹೊಸ ಪ್ರಪಂಚದ ಸ್ಥಾಪನೆಯ ಬಗ್ಗೆ ಮಾತನಾಡುವಾಗ ಮುರಳಿಯಲ್ಲಿರುವ ಒಂದು ಸುಂದರವಾದ ಲೌಕಿಕ ಉದಾಹರಣೆ ಗಮನ ಸೆಳೆಯುತ್ತೆ. ಯಾರಾದರೂ ಹೊಸ ಮನೆ ಕಟ್ಟಿಸುತ್ತಿದ್ದರೆ ಅವರಿಗೆ ತಮ್ಮ ಹಳೆ ಮನೆಯ ಮೇಲಿನ ಆಸಕ್ತಿ ಹೊರಟು ಹೋಗ್ತದೆ ಅನ್ನಲಾಗಿದೆ. ಈ ಉದಾಹರಣೆಯನ್ನು ನಮ್ಮ ಪ್ರಸ್ತುತ ಆಧ್ಯಾತ್ಮಿಕ ಸ್ಥಿತಿಗೆ ಹೇಗೆ ಅನ್ವಯಿಸಬಹುದು? ಅದೇ ಸಮಯದಲ್ಲಿ ಯಮುನಾ ನದಿಯ ತೀರದಲ್ಲಿ ನಿಮಗಾಗಿ ಒಂದು ಸುಂದರವಾದ, ಸುಸಜ್ಜಿತ ವಜ್ರದ ಅರಮನೆ ನಿರ್ಮಾಣವಾಗ್ತಿದೆ ಎಂಬುದು ನಿಮಗೆ ಖಚಿತವಾಗಿ ತಿಳಿದಿದೆ. ಆಗ ಆ ಹಳೆಯ ಮನೆಯ ಸೋರುವ ಛಾವಣಿಯ ಬಗ್ಗೆ ನೀವು ಅಳುತ್ತಾ ಕೂರುತ್ತೀರಾ? ಇಲ್ಲವೇ ಇಲ್ಲ. ಖಂಡಿತ ಇಲ್ಲ. ನಿಮ್ಮ ದೇಹ ಹಳೆಯ ಮನೆಯಲ್ಲಿದ್ದರೂ ನಿಮ್ಮ ಮನಸ್ಸು, ಕನಸು ಎಲ್ಲವೂ ಆ ಹೊಸ ಅರಮನೆಯಲ್ಲಿರುತ್ತದೆ. ಪ್ರಸ್ತುತ ಪ್ರಪಂಚವೂ ಆ ಹಳೆಯ ಮನೆಯಂತೆ ನರಕವಾಗಿದೆ. ಪರಮಪಿತ ನಮಗಾಗಿ ಹೊಸ ಸ್ವರ್ಗವನ್ನು ಕಟ್ಟಿಸುತ್ತಿದ್ದಾರೆ ಎಂಬ ಸ್ಪಷ್ಟ ಅರಿವು ಬಂದಾಗ ಈ ಹಳೆಯ ಪ್ರಪಂಚದ ಸಮಸ್ಯೆಗಳು ನಮ್ಮನ್ನು ಬಾಧಿಸುವುದಿಲ್ಲ. ಇದು ಬಲವಂತದ ವೈರಾಗ್ಯವಲ್ಲ, ಬದಲಾಗಿ ಜ್ಞಾನದ ಆಧಾರದ ಮೇಲೆ ಸಹಜವಾಗಿ ಬರುವ ನಿರ್ಲಿಪ್ತತೆ. ಆ ಜ್ಞಾನವನ್ನು ಯಾರು ಮತ್ತು ಹೇಗೆ ನೀಡುತ್ತಾರೆ ಎಂಬುದರ ಬಗ್ಗೆ ಮುರಳಿಯಲ್ಲಿರುವ ಮತ್ತೊಂದು ಅಂಶವು ಹಳೆಯ ನಂಬಿಕೆಗಳನ್ನು ಬುಡಮೇಲು ಮಾಡುತ್ತದೆ. ತಂದೆಗೆ ತಮ್ಮದೇ ಆದ ಸ್ಥಿರ ಶರೀರವಿಲ್ಲ, ಹಾಗಾಗಿ ಅವರು ಒಂದು ತಾತ್ಕಾಲಿಕ ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ. ವಿಶೇಷವಾಗಿ ಶಿವಜಯಂತಿಯಾದ ಕೂಡಲೇ ಗೀತಾ ಜಯಂತಿಯಾಗಿಬಿಡುತ್ತದೆ ಎಂಬ ಸಾಲು ಬಹಳ ನಿಗೂಢವಾಗಿದೆ ಅಲ್ವಾ? ಹೌದು. ಲೌಕಿಕ ಭಕ್ತಿ ಮಾರ್ಗದಲ್ಲಿ ನಾವು ಭಗವಂತನು ಆಕಾಶದಿಂದ ಪ್ರತ್ಯಕ್ಷನಾಗುತ್ತಾನೆ ಅಥವಾ ಯಾವುದೋ ಭೌತಿಕ ರೂಪದಲ್ಲಿ ಬಂದು ಯುದ್ಧ ಮಾಡುತ್ತಾನೆ ಅಂತ ನಂಬಿದ್ದೆವು. ಆದರೆ ಭಗವಂತನ ಆಗಮನದ ಮೂಲ ಉದ್ದೇಶವೇ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಸತ್ಯಜ್ಞಾನವನ್ನು ನೀಡುವುದು. ಜ್ಞಾನವನ್ನು ನೀಡಲು ಒಂದು ಬಾಯಿ ಬೇಕು, ಧ್ವನಿ ಬೇಕು. ಸರಿ. ಹಾಗಾಗಿ ಆ ನಿರಾಕಾರ ಪರಮಾತ್ಮನು ಸಾಧಾರಣ, ತಾತ್ಕಾಲಿಕ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾನೆ. ಶಿವನ ಆಗಮನವೇ ಅಂದರೆ ಶಿವಜಯಂತಿ ಗೀತೆಯ ನೈಜ ಜ್ಞಾನದ ಗೀತಾ ಜಯಂತಿಯ ಉಗಮಕ್ಕೆ ಕಾರಣವಾಗುತ್ತದೆ. ಜಗತ್ತು ಭೌತಿಕ ನದಿಗಳಲ್ಲಿ ಮುಳುಗಿ ಪಾಪ ಕಳೆದುಕೊಳ್ಳುತ್ತೇವೆ ಅಂತ ನಂಬಿದೆ. ಆದರೆ ನೀರಿನಿಂದ ದೇಹ ಶುದ್ಧವಾಗಬಹುದು ಹೊರತು ಆತ್ಮವಲ್ಲ. ಪರಮಾತ್ಮನು ನೀಡುವ ಈ ಜ್ಞಾನಜಲ ಅಥವಾ ಜ್ಞಾನದ ನದಿಯೇ ಆತ್ಮವನ್ನು ಪತಿತ ಸ್ಥಿತಿಯಿಂದ ಪಾವನ ಸ್ಥಿತಿಗೆ ಕೊಂಡೊಯ್ಯುವ ಏಕೈಕ ಮಾರ್ಗ. ಓಹ್, ಈ ಜ್ಞಾನವನ್ನು ನೀಡಲು ಪರಮಾತ್ಮನು ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಲೌಕಿಕ ಯಜ್ಞಗಳಲ್ಲಿ ಬೆಂಕಿ, ತುಪ್ಪ, ಧಾನ್ಯಗಳನ್ನು ಹಾಕ್ತಾರೆ. ಆದರೆ ಇದು ಬೇಹದ್ದಿನ ಅಂದರೆ ಅಪರಿಮಿತವಾದ ಯಜ್ಞ. ಮುರಳಿಯ ಪ್ರಕಾರ ಈ ಯಜ್ಞದಲ್ಲಿ ಅನೇಕ ಆಸುರಿ ವಿಘ್ನಗಳು ಬರುವುದು ಸಹಜ ಎನ್ನಲಾಗಿದೆ. ಒಳ್ಳೆ ಕೆಲಸ ಮಾಡುವಾಗ ವಿಘ್ನಗಳು ಏಕೆ ಬರುತ್ತವೆ? ಯಾವುದೇ ಹೊಸ ವ್ಯವಸ್ಥೆಯನ್ನು ಕಟ್ಟುವಾಗ ಹಳೆಯ ವ್ಯವಸ್ಥೆ ಅದನ್ನು ವಿರೋಧಿಸುವುದು ಪ್ರಕೃತಿಯ ನಿಯಮ. ನೀವೊಂದು ಕೆಟ್ಟ ಹವ್ಯಾಸವನ್ನು ಬಿಡಲು ನಿರ್ಧರಿಸಿದಾಗ ನಿಮ್ಮದೇ ಮನಸ್ಸು ಮೊದಲು ಬಂಡಾಯವೇಳುತ್ತದೆ ಅಲ್ವಾ? ಖಂಡಿತ. ಅದೇ ರೀತಿ ಈ ಪ್ರಪಂಚವನ್ನು ಸಂಪೂರ್ಣ ಪವಿತ್ರಗೊಳಿಸುವ ಈ ಮಹಾಯಜ್ಞವನ್ನು ಆರಂಭಿಸಿದಾಗ
ವಿಕಾರಗಳಲ್ಲಿ ಮುಳುಗಿರುವ ಆಸುರಿ ಸಂಪ್ರದಾಯಗಳು ವಿರೋಧ ವ್ಯಕ್ತಪಡಿಸುತ್ತವೆ. ಆದರೆ ಈ ಯಜ್ಞದ ವಿಶೇಷತೆ ಏನೆಂದರೆ, ಈ ವಿಘ್ನಗಳ ನಡುವೆ ಒಂದು ವಿನಾಶದ ಜ್ವಾಲೆ ಪ್ರಜ್ವಲಿತವಾಗುತ್ತದೆ. ಹಳೆಯ ಕೊಳೆತ ಕಟ್ಟಡವನ್ನು ಕೆಡವದೆ ಹೊಸ ಕಟ್ಟಡ ಕಟ್ಟಲು ಸಾಧ್ಯವಿಲ್ಲ. ಅದೇ ರೀತಿ ಈ ವಿನಾಶದ ಬೆಂಕಿ ಹಳೆಯ ಪ್ರಪಂಚವನ್ನು ಸುಟ್ಟು ಹಾಕಿದ್ರೆ ಮಾತ್ರ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಹೊಸ ಜಗತ್ತು ಉದಯವಾಗಲು ಸಾಧ್ಯ. ಇಷ್ಟೆಲ್ಲ ಬೃಹತ್ ಕಾರ್ಯವನ್ನು ಮಾಡುವ ಆ ಪರಮಶಕ್ತಿ ತನ್ನನ್ನು ತಾನು ಕೇವಲ ಒಬ್ಬ ಸೇವಕ ಅಂತ ಕರೆದುಕೊಳ್ಳೋದು ನಿಜಕ್ಕೂ ಆಶ್ಚರ್ಯಕರ. ಮನುಷ್ಯರಿಗೆ ಸ್ವಲ್ಪ ಅಧಿಕಾರ ಸಿಕ್ಕಿದ್ರೂ ಅಹಂಕಾರ ನೆತ್ತಿಗೇರುತ್ತದೆ. ಆದ್ರೆ ಮುರಳಿಯಲ್ಲಿ ಪರಮಾತ್ಮನು ಮಕ್ಕಳು ದುಃಖದಿಂದ ಚೀರಾಡಿದಾಗ ಅವರನ್ನು ಪಾವನ ಮಾಡಲು ನಾನು ಬಂದಿದ್ದೇನೆ ಎನ್ನುತ್ತಾರೆ. ಆ ವಾಕ್ಯವು ಭಗವಂತನ ಅನಂತ ಪ್ರೀತಿ ಮತ್ತು ನಿರಹಂಕಾರವನ್ನು ಪ್ರತಿಬಿಂಬಿಸುತ್ತದೆ. ಅಸಹಾಯಕರಾಗಿ ದುಃಖದ ಅಗ್ನಿಯಲ್ಲಿ ಬೇಯುತ್ತಿರುವಾಗ ನಾವೇ ಹೇ ಪತಿತಪಾವನ ಬನ್ನಿ ಎಂದು ಮೊರೆಯಿಟ್ಟಿದ್ದೆವು. ನಮ್ಮ ಆ ಆರ್ತ ಕೂಗಿಗೆ ಓಗೊಟ್ಟು ಕಲ್ಪಕಲ್ಪವೂ ಅವರೊಬ್ಬ ಸೇವಕನಂತೆ ಬಂದು ನಿಲ್ಲುತ್ತಾರೆ. ಬಂದು ನಮಗೆ ಕೇವಲ ಒಂದು ದಿವ್ಯ ಮಂತ್ರವನ್ನು ಕೊಡುತ್ತಾರೆ, ಅದೇ ಮನ್ಮನಾಭವ. ಮನ್ಮನಾಭವ. ಇದರ ಪ್ರಾಯೋಗಿಕ ಅನ್ವಯವೆಂದರೆ ಪ್ರತಿಯೊಂದು ಕರ್ಮ ಮಾಡುವಾಗಲೂ ಆತನ ನೆನಪಿನಲ್ಲಿ ಇರುವುದು. ಈ ನಿರಂತರ ನೆನಪಿನ ಮೂಲಕ ಮಾತ್ರ ನಾವು ನಮ್ಮೆಲ್ಲ ಪಾಪಗಳನ್ನು ಕಳೆದುಕೊಂಡು ಭವಿಷ್ಯದಲ್ಲಿ ವಿಷ್ಣುಪುರಿಯ ಅಂದ್ರೆ ವೈಕುಂಠದ ಸಂಪೂರ್ಣ ಮಾಲೀಕರಾಗಬಹುದು. ಪಾಪಗಳನ್ನು ಕಳೆದುಕೊಳ್ಳುವ ಪ್ರಕ್ರಿಯೆಯನ್ನು ವಿವರಿಸಲು ಮುರಳಿಯಲ್ಲಿ ತುಕ್ಕು ಹಿಡಿದ ಚಿನ್ನದ ಉದಾಹರಣೆಯನ್ನು ನೀಡಲಾಗಿದೆ. ಚಿನ್ನಕ್ಕೆ ತುಕ್ಕು ಹಿಡಿದಾಗ ಅದನ್ನು ಬರಿ ನೀರಿನಿಂದ ಅಥವಾ ಸೋಪಿನಿಂದ ತೊಳೆದರೆ ಆ ತುಕ್ಕು ಹೋಗುವುದಿಲ್ಲ. ಅದನ್ನು ಅಗ್ನಿಯ ಭಟ್ಟಿಯಲ್ಲಿ ಹಾಕಲೇಬೇಕು ಎನ್ನುವುದು ವೈಜ್ಞಾನಿಕ ಸತ್ಯ ಕೂಡ ಹೌದು ಅಲ್ವಾ? ನಮ್ಮ ಆತ್ಮದ ಸ್ಥಿತಿಯೂ ನಿಖರವಾಗಿ ಅದೇ ಆಗಿದೆ. ಸತ್ಯಯುಗದಲ್ಲಿ ನಮ್ಮ ಆತ್ಮ ಮತ್ತು ಪ್ರಕೃತಿಯ ಪಂಚತತ್ವಗಳೆಲ್ಲವೂ ಸತೋಪ್ರಧಾನ ಅಂದ್ರೆ 100ಕ್ಕೆ 100 ಶುದ್ಧವಾಗಿದ್ದವು. ಆದರೆ ಜನ್ಮಾಂತರಗಳ ಪಯಣದಲ್ಲಿ ವಿಕಾರಗಳ ಸಂಪರ್ಕದಿಂದ ಆತ್ಮದ ಮೇಲೆ ಪಾಪಗಳ ದಟ್ಟವಾದ ತುಕ್ಕು ಕುಳಿತಿದೆ. ಈ ತುಕ್ಕನ್ನು ಕರಗಿಸಲು ಇರುವ ಏಕೈಕ ಭಟ್ಟಿಯೆಂದರೆ ಯೋಗಾಗ್ನಿ ಅಥವಾ ಯೋಗದ ಬೆಂಕಿ. ದೈನಂದಿನ ಜೀವನದಲ್ಲಿ ನಾವು ಎದುರಿಸುವ ಕೋಪ, ಅಸೂಯೆ, ಭ್ರಮನಿರಾಸನ ಇವೆಲ್ಲವೂ ಈ ತುಕ್ಕಿನ ಲಕ್ಷಣಗಳು. ನಾವು ಪರಮಾತ್ಮನ ನೆನಪಿನ ಬೆಂಕಿಯಲ್ಲಿ ನಮ್ಮನ್ನು ನಾವು ಬೇಯಿಸಿಕೊಂಡಾಗ ಮಾತ್ರ ಈ ಕೊಳೆ ಸುಟ್ಟು ಹೋಗ್ತದೆ. ವಿಶೇಷವೆಂದರೆ ಆತ್ಮ ಪಾವನವಾದಾಗ ಅದರ ಪ್ರಭಾವದಿಂದ ಪ್ರಕೃತಿಯ ಪಂಚತತ್ವಗಳೂ ಸಹಜವಾಗಿಯೇ ತಮ್ಮ ಪಾವನ ಸ್ಥಿತಿಯನ್ನು ತಲುಪುತ್ತವೆ. ಈ ಯೋಗಾಗ್ನಿಯ ಮೂಲಕ ನಾವು ಕೇವಲ ಶುದ್ಧರಾಗುವುದಲ್ಲ, ಬದಲಾಗಿ ಯೋಗೇಶ್ವರರಾಗ್ತೇವೆ ಎಂಬ ಮಹತ್ವದ ಅಂಶ ಇಲ್ಲಿದೆ. ನಾವು ಎಷ್ಟು ತೀವ್ರವಾಗಿ ಯೋಗ ಮಾಡುತ್ತೇವೆಯೋ ಅಷ್ಟು ನಮ್ಮ ಆತ್ಮದ ಆಯುಸ್ಸು ಹೆಚ್ಚುತ್ತದೆ ಎನ್ನಲಾಗಿದೆ. ಆಯುಸ್ಸು ಹೆಚ್ಚುತ್ತದೆ ಎಂದರೆ ಕೇವಲ ವರ್ಷಗಳ ಎಣಿಕೆಯಲ್ಲ, ಬದಲಾಗಿ ಆತ್ಮದ ಶಕ್ತಿ ಮತ್ತು ಗುಣಮಟ್ಟದ ಹೆಚ್ಚಳ. ನಾವು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ. ಇದು ರಾವಣನ ಅಸತ್ಯಖಂಡ ಮತ್ತು ಭಗವಂತನ ಸತ್ಯಖಂಡದ ನಡುವಿನ ಅತ್ಯಂತ ಮಹತ್ವದ ಸಂಧಿಕಾಲ. ಈ ಸಮಯದಲ್ಲಿ ಮಾಡುವ ಯೋಗದ ಪ್ರತಿಯೊಂದು ಸೆಕೆಂಡು ನಮ್ಮನ್ನು ಸಾಧಾರಣ ಮನುಷ್ಯರಿಗಿಂತ ಉತ್ತಮರನ್ನಾಗಿ ಮಾಡುತ್ತದೆ. ಖಂಡಿತ. ಕವಡೆ ಎಂದರೆ ಸಮುದ್ರದ ದಡದಲ್ಲಿ ಸಿಗುವ ಯಾವುದೇ ಬೆಲೆಯಿಲ್ಲದ ವಸ್ತು. ನಮ್ಮ ಜೀವನವೂ ಹಾಗೆಯೇ ಗುರಿಯಿಲ್ಲದೆ ಮೌಲ್ಯವಿಲ್ಲದೆ ಇತ್ತು. ಆದರೆ ಈ ಸಂಗಮಯುಗದಲ್ಲಿ ಪರಮಾತ್ಮನ ಜ್ಞಾನದ ಸ್ಪರ್ಶದಿಂದ ಅದೇ ಕವಡೆಯಂತಿದ್ದ ಜೀವನ ವಜ್ರದಷ್ಟು ಅಮೂಲ್ಯವಾಗುತ್ತದೆ. ಮಂಥನದ ಈ ಹಂತದಲ್ಲಿ ಇಂದಿನ ಮುರಳಿಯಲ್ಲಿರುವ ಧಾರಣೆಗಾಗಿ ಇರುವ ಮುಖ್ಯ ಸಾರವನ್ನು ಅಕ್ಷರಶಃ ಗಮನಿಸೋಣ. ಮೊದಲನೇ ಪಾಯಿಂಟ್, ತಂದೆಯ ಪ್ರತಿ ಆದೇಶದಂತೆ ನಡೆದು ಸ್ವಯಂವನ್ನು ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಒಬ್ಬ ತಂದೆಯ ನೆನಪಿನಲ್ಲಿದ್ದು ಸ್ವಯಂನ ವಸ್ತ್ರಗಳನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ. ಎರಡನೇ ಪಾಯಿಂಟ್, ಈಗ ಹೊಸ ಮನೆಗೆ ಹೋಗಬೇಕಾಗಿದೆ, ಆದ್ದರಿಂದ ಈ ಹಳೆ ಮನೆಯಿಂದ ಬೇಹದ್ದಿನ ವೈರಾಗ್ಯವಿರಬೇಕಾಗಿದೆ. ನಶೆ ಇರಲಿ, ಈ ಹಳೆ ಶ್ಮಶಾನದಲ್ಲಿ ನಾವು ಪರಿಸ್ಥಾನವನ್ನು ಸ್ಥಾಪನೆ ಮಾಡುತ್ತೇವೆ. ಈ 2 ಪಾಯಿಂಟ್ಸ್ ನಮ್ಮ ದಿನನಿತ್ಯದ ಪುರುಷಾರ್ಥದ ಅಡಿಪಾಯ. ಮೊದಲನೇ ಪಾಯಿಂಟ್, ನೆನಪಿನ ಮೂಲಕ ವಸ್ತ್ರವನ್ನು ಸ್ವಚ್ಛ ಮಾಡಿಕೊಳ್ಳುವುದು ಕೇವಲ ಬೆಳಗಿನ ಧ್ಯಾನಕ್ಕೆ ಸೀಮಿತವಲ್ಲ. ನಾವು ಆಫೀಸ್ನಲ್ಲಿ ಕೆಲಸ ಮಾಡುವಾಗ, ಟ್ರಾಫಿಕ್ನಲ್ಲಿರುವಾಗ ಯಾರಾದರೂ ನಮ್ಮನ್ನು ಕೆಣಕಿದ್ರೆ ಆಗ ನಾವು ಪ್ರತಿಕ್ರಿಯಿಸುವ ರೀತಿಯಲ್ಲಿ ನಮ್ಮ ವಸ್ತ್ರದ ಸ್ವಚ್ಛತೆ ಅಡಗಿದೆ. ಎರಡನೇದಾಗಿ, ಆಂತರಿಕ ನಶೆ ಅಥವಾ ಹೆಮ್ಮೆ. ನಾವು ಈ ಹಾಳಾದ ಕೊಳೆಯುತ್ತಿರುವ ಪ್ರಪಂಚದಲ್ಲೇ ಓಡಾಡುತ್ತಿದ್ರೂ ನಾವು ಸಾಮಾನ್ಯ ಜನರಲ್ಲ. ನಾವು ಹೊಸ ಪರಿಸ್ಥಾನವನ್ನು ಕಟ್ಟುತ್ತಿರುವ ಗುಪ್ತ ಕೆಲಸಗಾರರು ಎಂಬ ಪ್ರಜ್ಞೆ ಸದಾ ಇರಬೇಕು.
ಈ ಗುರಿಯ ಸ್ಪಷ್ಟತೆ ಇದ್ರೆ ಹಳೆಯ ಪ್ರಪಂಚದ ಯಾವುದೇ ಆಕರ್ಷಣೆ ಅಥವಾ ಅವಮಾನಗಳು ನಮ್ಮನ್ನು ವಿಚಲಿತಗೊಳಿಸುವುದಿಲ್ಲ. ನಿಜ. ಮುಂದಿನ ಭಾಗದಲ್ಲಿ ಇವತ್ತಿನ ಅತ್ಯಂತ ಸುಂದರವಾದ ವರದಾನವನ್ನು ಓದೋಣ. ದಯಾದೃಷ್ಟಿಯ ಮೂಲಕ ತಿರಸ್ಕಾರದ ದೃಷ್ಟಿಯನ್ನು ಸಮಾಪ್ತಿಗೊಳಿಸುವ ಜ್ಞಾನಪೂರ್ಣ ಭವ. ಇದರ ವಿವರಣೆ ಹೀಗಿದೆ: ಯಾವ ಮಕ್ಕಳು ಒಬ್ಬರನ್ನೊಬ್ಬರ ಸಂಸ್ಕಾರಗಳನ್ನು ತಿಳಿದುಕೊಂಡು ಸಂಸ್ಕಾರ ಪರಿವರ್ತನೆಯ ಲಗ್ನದಲ್ಲಿರುತ್ತಾರೋ, ಎಂದಿಗೂ ಸಹ ಇವರಂತೂ ಇರುವುದೇ ಹೀಗೆ ಎಂದು ಯೋಗಿಸುವುದಿಲ್ಲವೋ ಅವರಿಗೆ ಹೇಳಲಾಗುತ್ತದೆ ಜ್ಞಾನಪೂರ್ಣರು. ಅವರು ಸ್ವಯಂನು ನೋಡಿಕೊಳ್ಳುತ್ತಾ ಹಾಗೂ ನಿರ್ವಿಘ್ನರಾಗಿ ಇರುತ್ತಾರೆ. ಅವರ ಸಂಸ್ಕಾರವು ತಂದೆಯ ಸಮಾನ ದಯಾಹೃದಯಿಯಾಗಿರುತ್ತದೆ. ದಯಾದೃಷ್ಟಿಯು ತಿರಸ್ಕಾರದ ದೃಷ್ಟಿಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಇಂತಹ ದಯಾಹೃದಯಿ ಮಕ್ಕಳು ಎಂದಿಗೂ ಸಹ ಪರಸ್ಪರದಲ್ಲಿ ಕಿರಿಕಿರಿ ಮಾಡುವುದಿಲ್ಲ. ಅವರು ಸುಪುತ್ರರಾಗಿದ್ದು ಪ್ರತ್ಯಕ್ಷ ಪ್ರಮಾಣವನ್ನು ಕೊಡುತ್ತಾರೆ. ಇಲ್ಲಿ ಜ್ಞಾನಪೂರ್ಣರು ಎಂದರೆ ಇತರರ ಸಂಸ್ಕಾರಗಳನ್ನು ಅರಿತುಕೊಳ್ಳುವುದು ಎಂದು ಹೇಳಲಾಗಿದೆ. ಆದರೆ ದಿನನಿತ್ಯದ ಜೀವನದಲ್ಲಿ ನಮಗೆ ನೋವುಂಟು ಮಾಡುವವರ ಸಂಸ್ಕಾರಗಳ ಬಗ್ಗೆ ಜ್ಞಾನಪೂರ್ಣರಾಗಿರುವುದು ಹೇಗೆ? ದಯಾದೃಷ್ಟಿ ತಿರಸ್ಕಾರವನ್ನು ಹೇಗೆ ಅಂತ್ಯಗೊಳಿಸುತ್ತೆ ಮತ್ತು ಇದು ನಮ್ಮನ್ನು ತಂದೆಗೆ ಸಮಾನರನ್ನಾಗಿ ಹೇಗೆ ಮಾಡುತ್ತೆ? ಇದೊಂದು ಅತ್ಯಂತ ಸೂಕ್ಷ್ಮವಾದ ಸವಾಲು. ಯಾರಾದರೂ ನಮ್ಮ ಜೊತೆ ಕಠಿಣವಾಗಿ ನಡೆದುಕೊಂಡಾಗ ನಾವು ತಕ್ಷಣ ಇವರು ಯಾವತ್ತೂ ಇಷ್ಟೇ, ಇವರು ಬದಲಾಗಲು ಸಾಧ್ಯವೇ ಇಲ್ಲ ಎಂದು ಒಂದು ತೀರ್ಪು ಕೊಟ್ಟುಬಿಡ್ತೇವೆ. ಇದು ಅಜ್ಞಾನದ ಲಕ್ಷಣ. ಜ್ಞಾನಪೂರ್ಣರು ಎಂದ್ರೆ ಆ ವ್ಯಕ್ತಿಯ ಕಠಿಣ ವರ್ತನೆಯ ಹಿಂದಿರುವ ಅವರದೇ ಆದ ನೋವು, ಅಸುರಕ್ಷತೆ ಮತ್ತು ಜನ್ಮಜನ್ಮಾಂತರದ ಸಂಸ್ಕಾರಗಳ ಹೊರೆಯನ್ನು ಅರ್ಥಮಾಡಿಕೊಳ್ಳುವವರು. ಯಾವಾಗ ನಮಗೆ ಈ ಆಳವಾದ ಅರಿವು ಮೂಡುತ್ತದೆಯೋ ಆಗ ಅವರ ಮೇಲೆ ನಮಗೆ ಕೋಪ ಬರುವುದಿಲ್ಲ, ಬದಲಾಗಿ ಕರುಣೆ ಮೂಡುತ್ತದೆ. ಅದೇ ದಯಾದೃಷ್ಟಿ. ಯಾವ ಹೃದಯದಲ್ಲಿ ದಯ ತುಂಬಿರುತ್ತದೆಯೋ ಅಲ್ಲಿ ತಿರಸ್ಕಾರಕ್ಕೆ ಜಾಗವಿರುವುದಿಲ್ಲ. ಇತರರನ್ನು ತಿರಸ್ಕರಿಸದೆ ಅವರಿಗೆ ಶುಭ ಭಾವನೆಯನ್ನು ಕೊಡುವುದೇ ನಮ್ಮನ್ನು ತಂದೆಯ ಸಮಾನರನ್ನಾಗಿ ಮಾಡುವ ನಿಜವಾದ ಪ್ರಕ್ರಿಯೆ. ಆ ದಯಾದೃಷ್ಟಿಯ ಈ ವಿವರಣೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಈಗ ಇವತ್ತಿನ ಸ್ಲೋಗನ್ ಅನ್ನು ನೋಡೋಣ. ಸದಾ ಪರಮಾತ್ಮನ ಚಿಂತನೆ ಮಾಡುವರೇ ನಿಶ್ಚಿಂತ ಚಕ್ರವರ್ತಿ ಆಗಿದ್ದಾರೆ. ಅವರಲ್ಲಿ ಯಾವುದೇ ಪ್ರಕಾರದ ಚಿಂತೆಯುಂಟಾಗಲು ಸಾಧ್ಯವಿಲ್ಲ. ಚಿಂತೆಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ಒಬ್ಬರು ನಿಶ್ಚಿಂತ ಚಕ್ರವರ್ತಿಯಾಗುವುದು ಹೇಗೆ ಸಾಧ್ಯ? ಚಕ್ರವರ್ತಿ ಎಂದರೆ ಭಿಕ್ಷುಕನಲ್ಲ. ಚಿಂತೆ ಮಾಡುವುದು ಭಿಕ್ಷುಕನ ಲಕ್ಷಣ. ನಾವು ಯಾವಾಗ ನಮ್ಮ ಬುದ್ಧಿಯನ್ನು ಪ್ರಾಪಂಚಿಕ ವಿಷಯಗಳು, ಆರ್ಥಿಕ ಸಮಸ್ಯೆಗಳು ಅಥವಾ ಇತರರು ನಮ್ಮ ಬಗ್ಗೆ ಏನಂದುಕೊಳ್ಳುತ್ತಾರೆ ಎಂಬ ವಿಷಯಗಳಲ್ಲಿ ತೊಡಗಿಸುತ್ತೇವೆಯೋ ಆಗ ನಮ್ಮೊಳಗೆ 100 ಬಗೆಯ ಭಯಗಳು ಹುಟ್ಟುಕೊಳ್ಳುತ್ತವೆ. ಆದರೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಆ ಪರಮೋಚ್ಚ ಶಕ್ತಿಯ ಪರಮಾತ್ಮನ ಚಿಂತನೆಯಲ್ಲಿ ಲಂಗರ ಹಾಕಿದಾಗ ಏನಾಗುತ್ತದೆ? ಅಲ್ಲಿ ಜಗತ್ತಿನ ಯಾವುದೇ ಅಭದ್ರತೆಗೆ ಜಾಗವೇ ಇರೋದಿಲ್ಲ. ಭಗವಂತನ ಚಿಂತನೆಯಲ್ಲಿರುವ ಮನಸ್ಸು ಒಂದು ಭೇದಿಸಲಾಗದ ಕೋಟೆಯೊಳಗಿದ್ದಂತೆ. ಆ ಭದ್ರಕೋಟೆಯೊಳಗಿರುವ ಆತ್ಮವು ತನ್ನ ಸ್ವರಾಜ್ಯದ ಅಧಿಕಾರವನ್ನು ಮರಳಿ ಪಡೆಯುತ್ತದೆ. ಆಂತರಿಕ ಆಡಳಿತದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದವನೇ ನಿಜವಾದ ನಿಶ್ಚಿಂತ ಚಕ್ರವರ್ತಿ. ಅದ್ಭುತವಾದ ವಿಶ್ಲೇಷಣೆ. ಈಗ ಅವ್ಯಕ್ತ ಸೂಚನೆಯನ್ನು ಗಮನಿಸೋಣ. ಏಕತೆ ಮತ್ತು ವಿಶ್ವಾಸದ ಗುಣ ಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ವಿವರಣೆ: ಸ್ವ ಉನ್ನತಿ ಮತ್ತು ಸೇವೆಯ ಉನ್ನತಿ ಎರಡರಲ್ಲಿ ಒಬ್ಬರು ಹೇಳಿದರು, ಇನ್ನೊಬ್ಬರು ಹಾಜಿ ಎಂದು ಹೇಳಿದರು. ಹೀಗೆ ಸದಾ ಏಕತೆ ಮತ್ತು ದೃಢತೆಯಿಂದ ಮುಂದುವರಿಯುತ್ತೀರಿ. ಹೇಗೆ ದಾದಿಯರ ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾವಿದೆ, ಹಾಗೆಯೇ ನೀವು ರತ್ನಗಳ ಸಂಘಟನೆ ಪಕ್ಕಾವಾಗಲಿ. ಸಂಘಟನೆಯ ಶಕ್ತಿ ಏನೇ ಬೇಕಾದರೂ ಮಾಡಬಹುದು. ಸಂಘಟನೆಯ ಲಕ್ಷಣದ ನೆನಪಾರ್ಥವಾಗಿದೆ ಪಂಚಪಾಂಡವರು. ಇಲ್ಲಿ ದಾದಿಯರ ಏಕತೆ ಮತ್ತು ಪಂಚಪಾಂಡವರ ಬಗ್ಗೆ ಉಲ್ಲೇಖಿಸಲಾಗಿದೆ. ಸಂಘಟನೆಯ ಶಕ್ತಿ ನಿಜಕ್ಕೂ ಎಷ್ಟೊಂದು ಪ್ರಬಲವಾಗಿದೆ ಅಲ್ವಾ? ಇತಿಹಾಸವನ್ನು ನೋಡಿದರೆ ದಾದಿಯರು ಅಂತಹ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದು ಭೌತಿಕ ಸಂಪತ್ತಿನಿಂದ ಅಲ್ಲ, ಬದಲಾಗಿ ಅವರಲ್ಲಿದ್ದ ಸಂಪೂರ್ಣ ಏಕತೆ ಮತ್ತು ಪರಸ್ಪರ ವಿಶ್ವಾಸದಿಂದ. ಒಬ್ಬರು ಒಂದು ನಿರ್ಧಾರ ತೆಗೆದುಕೊಂಡ್ರೆ ಇನ್ನೊಬ್ಬರು ಸಂಪೂರ್ಣ ನಂಬಿಕೆಯಿಂದ ಹಾಂಜಿ ಅಂದ್ರೆ ಹೌದು ಎಂದು ಹೆಗಲು ಕೊಡ್ತಿದ್ರು. ಅಹಂಕಾರದ ಘರ್ಷಣೆ ಅಲ್ಲಿರಲಿಲ್ಲ. ಪಂಚಪಾಂಡವರ ಕಥೆಯು ಇದನ್ನೇ ಸಂಕೇತಿಸುತ್ತದೆ. 5 ಬೆರಳುಗಳು ಬೇರೆ ಬೇರೆಯಾಗಿದ್ದರೆ ಅವುಗಳ ಶಕ್ತಿ ಕಡಿಮೆ. ಅದೇ 5 ಬೆರಳುಗಳು ಸೇರಿದರೆ ಅದು ಬಲವಾದ ಮುಷ್ಟಿಯಾಗ್ತದೆ. ನಮ್ಮ ಆಲೋಚನೆ, ದೃಷ್ಟಿಕೋನ ಮತ್ತು ಸೇವೆಯಲ್ಲಿ ಈ ಬಗೆಯ ಬಿರುಕು ಬಿಡದ ಏಕತೆ ಇದ್ದರೆ ಅಸಾಧ್ಯವಾದ ಕಾರ್ಯಗಳನ್ನು ಸಹ ನಾವು ಅತ್ಯಂತ ಸುಲಭವಾಗಿ ಸಾಧಿಸಬಹುದು. ಈಗ ಬಾಬಾ ಕೊಟ್ಟಿರುವ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸವನ್ನು ಮಾಡೋಣ. ನಾನು ಕರ್ಮೇಂದ್ರಿಯಗಳ ಆಕರ್ಷಣೆಯ ಹೊರೆಯಿಂದ ಮುಕ್ತನಾಗಿ
ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತನಾಗುವಂತಹ ಕರ್ಮಯೋಗಿ ಆತ್ಮನಾಗಿದ್ದೇನೆ. ನಾನು ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಈಶ್ವರೀಯ ಸೇವೆಯಲ್ಲಿ ಅಪಾರ ಸಫಲತೆಯನ್ನು ಪಡೆಯುವಂಥ ಸಫಲತಾ ಸಂಪನ್ನ ಆತ್ಮನಾಗಿದ್ದೇನೆ. ನಾನು ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವನ್ನಿಟ್ಟುಕೊಂಡು ಭವಿಷ್ಯದ ಸ್ವರ್ಗ ಅಥವಾ ಪರಿಸ್ಥಾನವನ್ನು ಸ್ಥಾಪನೆ ಮಾಡುವಂತಹ ಆಧಾರಮೂರ್ತಿ ಆತ್ಮನಾಗಿದ್ದೇನೆ. ನಾನು ಈಶ್ವರನೊಂದಿಗೆ ಯೋಗವನ್ನಿಟ್ಟು ನನ್ನ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಯೋಗೇಶ್ವರ ಆತ್ಮನಾಗಿದ್ದೇನೆ. ನಾನು ಒಬ್ಬ ತಂದೆಯಿಂದ ಅವ್ಯಭಿಚಾರಿ ಜ್ಞಾನವನ್ನು ಆಲಿಸುವಂತಹ ಚೈತನ್ಯ ಗೋಮುಖ ಆತ್ಮನಾಗಿದ್ದೇನೆ. ನಾನು ರುದ್ರ ಜ್ಞಾನ ಯಜ್ಞದಲ್ಲಿ ನನ್ನ ಹಳೆಯ ಸಂಸ್ಕಾರಗಳನ್ನು ಸ್ವಾಹ ಮಾಡಿ ಹೊಸ ಪ್ರಪಂಚದ ರಾಜ್ಯವನ್ನು ಪಡೆಯುವಂಥ ಪುರುಷೋತ್ತಮ ಆತ್ಮನಾಗಿದ್ದೇನೆ. ನಾನು ಮನ್ಮನಾಭವ ಮಂತ್ರದ ಮೂಲಕ ಸ್ವಚ್ಛನಾಗುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಸದಾ ಪರಮಾತ್ಮನ ಚಿಂತನೆಯಲ್ಲಿ ಮಗ್ನನಾಡಿ ಹಳೆಯ ಪ್ರಪಂಚದ ಯಾವುದೇ ಚಿಂತೆಯಿಲ್ಲದೆ ಇರುವಂಥ ನಿಶ್ಚಿಂತ ಚಕ್ರವರ್ತಿ ಆತ್ಮನಾಗಿದ್ದೇನೆ. ಈಗ ಇಂದಿನ ಹೋಂವರ್ಕ್ ಅನ್ನು ನೋಡೋಣ. ನಾನು ಶಾಂತ ಸ್ವರೂಪ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡುತ್ತಾ ನಡುವೆ ಶರೀರದಿಂದ ಭಿನ್ನವಾಗಿ ಶಾಂತಿಯ ಅನುಭವ ಮಾಡುವ ಆಂತರಿಕ ಅಭ್ಯಾಸವನ್ನು ಮಾಡಿ. ಈ ಹಳೆಯ ಪ್ರಪಂಚವು ಸ್ಮಶಾನವಾಗಿದೆ, ನಾನು ಇಲ್ಲಿ ಅತಿಥಿಯಾಗಿದ್ದೇನೆ ಎಂದು ಭಾವಿಸಿ ಈ ಹಳೆಯ ಪ್ರಪಂಚದಲ್ಲಿ ನಾನು ಕೇವಲ ಸೇವೆಗಾಗಿ ಬಂದಿದ್ದೇನೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲ ಕರ್ಮಗಳನ್ನು ಮಾಡಿ. ಇಡೀ ದಿನ ದಯಾಹೃದಯ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಯಾರ ಬಗ್ಗೆಯೂ ತಿರಸ್ಕಾರದ ದೃಷ್ಟಿ ಬಾರದಂತೆ ಈ ಗುಣದ ಪ್ರಭಾವ ಇರುವಂತೆ ಗಮನಹರಿಸಿ. ವಿಷ್ಣುಪುರಿಯ ಮಾಲೀಕರು ಆಗಲು ಸಂಪೂರ್ಣ ಪವಿತ್ರದಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ಕಾಮ, ಕಟಾರಿಯಂತಹ ವಿಕಾರಗಳಿಂದ ದೂರವಿದ್ದು ದೃಷ್ಟಿಯ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. ಕರ್ಮಕ್ಷೇತ್ರದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಮನ್ಮನಾಭವ ಆಗಿರುವುದನ್ನು ಅರ್ಥ ಮಾಡಿಕೊಂಡು ದಿನವಿಡೀ ಕಮಲಪುಷ್ಪ ಸಮಾನರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. ಇದು ಅಂತಿಮ ಸಮಯವಾಗಿರುವುದರಿಂದ ಮತ್ತು ಹಳೆಯ ಪ್ರಪಂಚದ ವಿನಾಶವಾಗುವುದರಿಂದ ಹಳೆಯ ಮನೆಯ ಬಗ್ಗೆ ಬೇಹದ್ದಿನ ಉಪರತಿ ಮತ್ತು ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಹೊಸ ಪ್ರಪಂಚದ ಸ್ಥಾಪನೆಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ನಾನು ಜ್ಞಾನಪೂರ್ಣ ದಯಾಹೃದಯಿ ಆತ್ಮ ಎಂಬುದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಸದಾ ಪರಮಾತ್ಮನ ಚಿಂತನೆ ಮಾಡುವ ನಿಶ್ಚಿಂತ ಚಕ್ರವರ್ತಿ ಅಭ್ಯಾಸ ಮಾಡಿ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ಆತ್ಮರೂಪಿ ವಸ್ತ್ರವನ್ನು ಸ್ವಚ್ಛಗೊಳಿಸುವ ಬಲವನ್ನು ಮತ್ತು ಸಂಘಟನೆಯಲ್ಲಿ ಏಕತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ. ಈ ಆಳವಾದ ಮಂಥನವನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸಲು ಬನ್ನಿ ಇಂದಿನ ಮುರಳಿಯಲ್ಲಿ ಬಂದಿರುವ ರೂಪಕಗಳನ್ನು ಬಳಸಿ ಹೆಣೆದ ಒಂದು ಸಣ್ಣ ಕಥೆಯನ್ನು ಕೇಳೋಣ. ಒಂದು ಕಾಲದಲ್ಲಿ ಒಬ್ಬ ದಾರಿಹೋಕನಿದ್ದ. ಆತ ಅಲೆದಾಡುತ್ತಿದ್ದ ಜಾಗವೊಂದು ಪಾಳು ಬಿದ್ದ, ಎಲ್ಲಿ ನೋಡಿದರೂ ಕುಸಿದು ಬೀಳುತ್ತಿರುವ ಕಟ್ಟಡಗಳಿರುವ ಸ್ಮಶಾನದಂತಹ ಹಳೆಯ ನಗರವಾಗಿತ್ತು. ಆ ದಾರಿಹೋಕ ಅಂದರೆ ನಮ್ಮ ಆತ್ಮ ಯುಗಾಂತರಗಳ ದೀರ್ಘಕಾಲದ ಪಯಣದಿಂದ ಸಂಪೂರ್ಣವಾಗಿ ಸುಸ್ತಾಗಿದ್ದ. ಆತನ ಮೈಮೇಲಿದ್ದ ವಸ್ತ್ರಗಳು ಅಂದರೆ ಆತನ ಜನ್ಮಾಂತರದ ಸಂಸ್ಕಾರಗಳು ಕೊಳೆಯಿಂದ ಮತ್ತು 5 ವಿಕಾರಗಳ ದಟ್ಟವಾದ ತುಕ್ಕಿನಿಂದ ಸಂಪೂರ್ಣವಾಗಿ ಮಲಿನವಾಗಿದ್ದವು. ಆ ಹಳೆಯ ಸತ್ತ ನಗರದಲ್ಲಿ ಆತನಿಗೆ ಒಂದು ಕ್ಷಣವೂ ನೆಮ್ಮದಿ ಇರಲಿಲ್ಲ. ಆ ಹತಾಶೆಯ ಸ್ಥಿತಿಯಲ್ಲಿ ಆತನಿಗೆ ಒಬ್ಬ ವಿಚಿತ್ರವಾದ ಅದ್ಭುತ ವ್ಯಕ್ತಿಯ ಭೇಟಿಯಾಗುತ್ತದೆ. ಆ ವ್ಯಕ್ತಿ ಮತ್ಯಾರೂ ಅಲ್ಲ, ಸಾಕ್ಷಾತ್ ಪರಮಪಿತ ಒಬ್ಬ ಅತೀವ ಪ್ರೇಮಮಯಿ ಅಗಸನ ಅಥವಾ ಧೋಬಿಯ ರೂಪದಲ್ಲಿ ಬಂದಿದ್ದರು. ವಿಶೇಷವೆಂದರೆ ಆ ಅಗಸನ ಬಳಿ ಬಟ್ಟೆ ತೊಳೆಯಲು ಸಾಮಾನ್ಯ ಭೌತಿಕ ನೀರಾಗಲಿ ಸೋಪಾಗಲಿ ಇರಲಿಲ್ಲ. ಬದಲಿಗೆ ಅವರ ಬಳಿ ಒಂದು ಅದೃಶ್ಯ ಶಕ್ತಿಶಾಲಿ ಅಸ್ತ್ರವಿತ್ತು, ಅದೇ ಯೋಗಾಗ್ನಿ. ಆ ಅಗಸ ಆ ಸುಸ್ತಾದ ದಾರಿಹೋಕನಿಗೆ ಒಂದು ಚಿಕ್ಕ ಆದರೆ ಪ್ರಬಲವಾದ ಛೂಮಂತ್ರವನ್ನು ಹೇಳಿಕೊಡುತ್ತಾನೆ, ಮನ್ಮನಾಭವ. ಆ ದಾರಿಹೋಕ ತನ್ನ ಕಣ್ಣು ಮುಚ್ಚಿ ಆ ಅಗಸನ ಮೇಲೆ ತನ್ನ ಸಂಪೂರ್ಣ ಪ್ರೀತಿ ಮತ್ತು ವಿಶ್ವಾಸವನ್ನಿಟ್ಟ. ಆ ಯೋಗದ ಬೆಂಕಿಯಲ್ಲಿ ಒಂದೇ ಒಂದು ಸೆಕೆಂಡಿನಲ್ಲಿ ಆತನ ಮೈಮೇಲಿದ್ದ ಜನ್ಮಾಂತರಗಳ ಕೊಳೆ ಮತ್ತು ತುಕ್ಕು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗುತ್ತದೆ. ಆತನ ವಸ್ತ್ರಗಳು ಈಗ ಬೆಳಗುವ 100ಕ್ಕೆ 100 ಪರಿಶುದ್ಧವಾದ ಬಟ್ಟೆಗಳಾಗಿ ಮಾರ್ಪಡುತ್ತವೆ. ಕೇವಲ ವಸ್ತ್ರವನ್ನು ಶುದ್ಧ ಮಾಡಿದಷ್ಟೇ ಅಲ್ಲ, ಆ ಅಗಸ ದೂರದಲ್ಲಿ ನದಿಯ ಆಚೆಗಿರುವ ಒಂದು ಜಾಗವನ್ನು ತೋರಿಸ್ತಾನೆ.
ಅಲ್ಲಿ ಒಂದು ಅದ್ಭುತವಾದ ಹೊಳೆಯುವ ಹೊಸ ವಜ್ರದ ಅರಮನೆ ನಿರ್ಮಾಣವಾಗುತ್ತಿರುವುದನ್ನು ದಾರಿಹೋಕ ನೋಡ್ತಾನೆ. ಆ ಹೊಸ ಪರಿಸ್ಥಾನದ ನೀಲನಕ್ಷೆಯನ್ನು ನೋಡಿದ ಕ್ಷಣವೇ ಆ ದಾರಿಹೋಕನಿಗೆ ತಾನಿರುವ ಈ ಪಾಳುಬಿದ್ದ ಸ್ಮಶಾನದ ನಗರದ ಮೇಲೆ ಸಂಪೂರ್ಣ ವೈರಾಗ್ಯ ಬಂದ್ಬಿಡುತ್ತೆ. ತಕ್ಷಣವೇ ಆತ ಹಳೆಯದರ ಬಗ್ಗೆ ಯಾವುದೇ ಮೋಹವಿಲ್ಲದೆ ಆ ಹೊಸ ವಜ್ರದ ಅರಮನೆಯನ್ನು ತಲುಪುವ ಹುರುಪಿನಿಂದ ನಿಶ್ಚಿಂತನಾಗಿ ತನ್ನ ಮುಂದಿನ ಹೆಜ್ಜೆಯನ್ನು ಇಡುತ್ತಾನೆ. ನಿಜಕ್ಕೂ ಇದು ನಮ್ಮೆಲ್ಲರ ಕತೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾ ಅವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆದು. ಓಂ ಶಾಂತಿ.